ಏನು ನಿನ್ನೆ ನಡೆದಂಥ ಬೇಲೂರು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆದಂಥ ಒಂದು ಘಟನೆ, ಬೇಲೂರು ತಾಲೂಕು ಏನು ಪ್ರಥಮ ಪ್ರಜೆ ಶಾಸಕರ ಸಮ್ಮುಖದಲ್ಲಿ ಏನು ಪುರಸಭೆಯ 23 ವಾರ್ಡ್ ಸದಸ್ಯರು ನಡ್ಕೊಂಡಂಥ ರೀತಿ ತಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ಇದು ರಾಜ್ಯವ್ಯಾಪ್ತಿ ನ್ಯೂಸ್ ಆಗಿದೆ. ಇದು ವಿಶ್ವವಿಖ್ಯಾತ ಬೇಲೂರಿನಲ್ಲಿ ನಮ್ಮ ಬೇಲೂರು ತಾಲೂಕು ಭಾಳ ಶಾಂತಿಯುತವಾದ ತಾಲೂಕು. ನಿನ್ನೆ ನೋಡಿದ್ದೀವಿ ನಾವು, ಇಲ್ಲಿ ಬಂದಂಥ ಏನು 23 ಜನ ಸದಸ್ಯರು ನಡ್ಕೊಂಡಂಥ ರೀತಿ, ಆ ಒಳಗಡೆ ಒಂದು ದೇವಸ್ಥಾನ, ಅದು ಏನು ಪುರಸಭೆ ಅಂದರೆ 23 ವಾರ್ಡಿನ ಜನಗಳ ಒಂದು ದೇವಸ್ಥಾನದಲ್ಲಿ ಏನು ಕೆಲವೊಂದು ಜನ ಸದಸ್ಯರುಗಳು ವೈಯಕ್ತಿಕ ವಿಚಾರನ ಇಲ್ಲ, ಅದು ಒಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿದ್ದ ವಿಚಾರಗಳು. ಯಾಕೆಂದರೆ ನಾವು ಗೊತ್ತೇ ಇದೆ, ನೋಡ್ತಾನೆ ಇದ್ದೀವಿ. ಇದು ಒಂದು ಬಾರಿ ಅಲ್ಲ, ಪುರಸಭೆ ಯಾರ ಮನೆ ಆಸ್ತಿನೂ ಅಲ್ಲ, ಅದು 23 ಜನದ ಆಸ್ತಿ ಅಲ್ಲ ಪುರಸಭೆ, ಅದು ಇದು ಬೇಲೂರು ನಗರದ ಪಟ್ಟಣದ ಆಸ್ತಿ. ಅದು ಇವರು ಇವತ್ತು ಸದಸ್ಯರಿರ್ತಾರೆ, ನಾಳೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ನೀತಿಗಳನ್ನ ಜನಗಳು ಗಮನಿಸ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಬೇಲೂರಿನ ಪುರಸಭೆ ಜನಗಳು ಅವ್ರು ತಕ್ಕ ಪಾಠಗಳನ್ನ ಕಲಿಸ್ತಾರೆ. ಯಾಕಪ್ಪ ಅಂದರೆ ನಮ್ಮ ನಡೆ ನುಡಿಗಳನ್ನ ಜನಗಳು ಆಲಿಸ್ತಿದ್ದಾರೆ. ಇವತ್ತು ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ, ಎಲ್ಲ ನೋಡ್ತಾ ಇದ್ದಾರೆ, ನಾವು ಗಮನಿಸ್ತಾ ಇರ್ತಾರೆ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಒಳಗಡೆ ಏನು ಇವ್ರ ಮನೆ ಆಸ್ತಿನ ಲೋಟ ಹೊಡೆಯೋದು, ಚೇರ್ ಎಳೆಯೋದು, ಬೈಕ್ ಹೊಡೆದಾಕೋದು, ಯಾರ ಮನೆ ಆಸ್ತಿ ಇದು? ಇಲ್ಲಿಂತ ಏನು ಪುರಸಭೆಯ ಏನು ಮುಖ್ಯಾಧಿಕಾರಿಗಳು ಕಣ್ಮುಚ್ಚೆ ಕೂತಿದ್ದಾರಾ? ಪೊಲೀಸ್ ಇಲಾಖೆ ಏನು ಮಾಡ್ತಾರೆ, ಸುಮಟ ಕೇಸನ್ನು ಅವ್ರ ಮೇಲೆ ದಾಖಲೆ ಮಾಡಿ ಏನು ಪುರಸಭಾ ಅಧಿಕಾರಿ ಅಧ್ಯಕ್ಷ ಮತ್ತು ಮುಖ್ಯಾಧಿಕಾರಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡೋ ಮುಖಾಂತರ ಅವ್ರಿಗೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು. ಇದು ಒಂದು ಸಲ ಅಲ್ಲ, ಇದು ಪುರಸಭೆ ಆಸ್ತಿನ ಹಾಳು ಮಾಡೋಕ್ಕೆ ಇವರೇ ಯಾರ್ರಿ? ಇದು ಸಾರ್ವಜನಿಕ ಆಸ್ತಿ, ಅದು ಇವ್ರು ಯಾರು ಹಾಳು ಮಾಡೋಕೆ ಅದನ್ನು? ಈ ಕೂಡಲೇ ಮುಖ್ಯಾಧಿಕಾರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ಅಲ್ಲಿ ಪುರಸಭೆಯ ಉಪಕರಣಗಳನ್ನ ಹೊಡೆದಾಕಿದ್ದಾರೆ, ದ್ವಂದ್ವ ಮಾಡಿದ್ದಾರೆ, ಅದು ಏನು ರೀ ಭಾಷೆ ಅದು ಅವ್ರದ್ದು? ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ನಾವು ಜನಪ್ರತಿನಿಧಿಗಳನ್ನ ಪರಿಜ್ಞಾನ ಇಲ್ಲ ಅವ್ರಿಗೆ. ಎಲ್ಲಿ ಕೂತ್ಕೊಂಡು ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕಂತ ಪರಿಜ್ಞಾನ ಇಲ್ತಾರೆ. ಇವರೊಬ್ರು ಕೌನ್ಸಿಲರ್ರಿ, ಇವರು ಸದಸ್ಯರ, ಇವರೆಲ್ಲ ಅವ್ರಿಗೆ ಸದಸ್ಯರಾಗ ಅನ್ಲಾಯಕ ಅವರೆಲ್ಲ. ಈ ಕೂಡಲೇ ಅವ್ರ ಕೈಲಿ ಸದಸ್ಯನ ನಿಭಾಯಿಸೋಕ್ಕಾಗಲಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಅವರು ಏನು ಇಲ್ಲಿನ ಜನಗಳೇನು ಕಣ್ಮುಚ್ಕೊಂಡು ಕೂತಿಲ್ಲ, ನಿಮ್ಗಳನ್ನ ಪಾಠಗಳನ್ನ ಕೇಳ್ತಾ ಕೂತಿಲ್ಲ ಜನಗಳೆಲ್ಲ. ಈ ಕೂಡಲೇ ಎಚ್ಚರಿಸಬೇಕಾಗ್ತದೆ ನೀವೆಲ್ಲ. ಮುಂದಿನ ದಿನಗಳು ಏನು ಸಾಮಾನ್ಯ ಸಭೆಗಳು ನಡೆದ ಸಂದರ್ಭದಲ್ಲಿ ಗೌರವತೆ ನಡ್ಕೋಬೇಕು. ನೀವೆಲ್ಲ ಗೌರವತೆ ನಡ್ಕೊಳ್ಳಿಲ್ಲ ಅಂದರೆ ಕರ್ನಾಟಕ ರಕ್ಷಣೆಗೆ ಏನು ಪುರಸಭೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ಮುಂದೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮಗೆ.